ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗಣಿಗಾರಿಕೆ. ಟಿವಿ9 ಕ್ಯಾಮೆರಾ ಕಂಡು ಅಕ್ರಮ ಗಣಿಕೋರರು ಪರಾರಿಯಾಗಿದ್ದಾರೆ. ನೋಡಿ, ಒಂದೇ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಶಹಾಪುರ ತಾಲೂಕಿನ ಶಿರ್ವಾಳ್ ಗ್ರಾಮದ ಬಳಿ ಈ ರೀತಿ ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಪರವಾನಗಿಯನ್ನೇ ಪಡೆಯದೆ ಭೂಮಿ ಬಗ್ದಿದ್ದಾರೆ ಭೂಪರು. ನೋಡಿ, ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸುಮಾರು ಒಂದು ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ರೀತಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಟಿವಿ9 ತಂಡ ಅಲ್ಲಿ ಭೇಟಿ ಕೊಡ್ತಾ ಇದ್ದಂತೆ, ಕ್ಯಾಮೆರಾ ನೋಡ್ತಾ ಇದ್ದಂತೆ ಅಲ್ಲಿ ಗಣಿಕೋರರು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಮೀನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಯಾದಗಿರಿ ಜಿಲ್ಲೆಯಾದಂಥ ಎಗ್ಗಿಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಿದೆ. ಅಧಿಕಾರಿಗಳ ಭಯ ಇಲ್ಲದೆ ಹಗಲು ರಾತ್ರಿ ಏನದೆ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಸದ್ಯನೀಗ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದ ಹೊರಭಾಗದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಜಾಗದಲ್ಲಿ ನೋಡ್ಬೋದು, ಸುಮಾರು 10 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಆದರೆ ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಪರವಾನಗಿಯನ್ನು ಪಡೆದಿಲ್ಲ. ಅಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಗಿಯನ್ನು ಪಡೆದು ಈ ಒಂದು ಕೃಷಿ ಭೂಮಿ ಆಗಿರ್ಬೋದು ಮತ್ತು ಪಟ್ಟಾ ಲ್ಯಾಂಡ್ನಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬೇಕು. ಸುಮಾರು ಈ ಒಂದು ಶಿರ್ವಾಳ ಗ್ರಾಮದಲ್ಲೇ 20ಕ್ಕೂ ಅಧಿಕ ಕಡೆ ಈ ರೀತಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ನೋಡ್ಬೋದು ದೃಶ್ಯಗಳಲ್ಲಿ. ಈಗ ಟಿವಿ9 ತಂಡ ಈ ಒಂದು ಸ್ಥಳಕ್ಕೆ ಬಂದ ತಕ್ಷಣವೇ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು ಕಾಲು ಕಿತ್ತುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಸಲ್ಕೆ ಆಗಿರ್ಬೋದು, ಹಾರಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ತೆಗೆದುಕೊಂಡು ಬಂದು ಕಲ್ಲುಗಳನ್ನು ಹೊಡಿತಾಯಿದ್ರು. ಕಲ್ಲುಗಳನ್ನು ಹೊಡೆದು ಟ್ರ್ಯಾಕ್ಟರ್ಗಳಲ್ಲಿ ಲೋಡನ್ನು ಮಾಡ್ತಾಯಿದ್ರು. ಆದರೆ ಟಿವಿ9 ಕ್ಯಾಮ್ರಾ ಕಂಡ ತಕ್ಷಣವೇ ಇಲ್ಲಿರುವಂಥ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಜೊತೆಗೆ ಇಲ್ಲಿರುವಂಥ ಲೇಬರ್ಗಳು ಸಹಿತ ಕಂಪ್ಲೀಟಾಗಿ ಇಲ್ಲಿಂದ ಕಾಲು ಕಿತ್ತುವಂಥ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ತಾವು ಮಾಡ್ತಿದ್ದಂಥ ಕೆಲಸ ಕೂಡ ಈಗ ಸ್ಥಗಿತಗೊಳಿಸಿದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡುವ ಮೂಲಕ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಒಂದು ರೀತಿ ಕಣ್ಣುಮುಚ್ಚು ಕೂತಿದ್ದಾರೆ. ಯಾಕಂದರೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು. ಭೇಟಿ ನೀಡಿ ಇಲ್ಲಿ ಪರವಾನಗಿ ಇದೆಯಾ ಇಲ್ಲೋ ಬಗ್ಗೆ ಪರಿಶೀಲನೆ ಮಾಡೋ ಮೂಲಕ ಪರವಾನಗಿ ಇಲ್ಲದೇ ಇದ್ದಾಗ ಕಂಪ್ಲೀಟಾಗಿ ಈ ಒಂದು ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿರುವಂಥರ ಮೇಲೆ ಕೇಸ್ ಮಾಡಬೇಕು. ಜೊತೆಗೆ ಈ ಒಂದು ಸ್ಥಳವನ್ನು ಜಪ್ತಿ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ, ಜೊತೆಗೆ ಕ್ರಮ ಸಹಿತ ಕೈಗೊಂಡಿಲ್ಲ. ಹೀಗಾಗಿ ರಾಜಾರೋಷವಾಗಿ ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಿದೆ. ಈ ಒಂದು ಕಲ್ಲು ಸಾಕಷ್ಟು ಡಿಮ್ಯಾಂಡ್ ಇರೋ ಕಾರಣಕ್ಕಾಗಿ ಈ ಒಂದು ಶಿರ್ವಾಳ ಗ್ರಾಮವೊಂದರಲ್ಲೇ ಸುಮಾರು 20ಕ್ಕೂ ಅಧಿಕ ಕಡೆ ಈ ರೀತಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸುಮಾರು ಭೂಮಿಯಿಂದ 20ರಿಂದ 30 ಅಡಿ ಅಷ್ಟ ಆಳವನ್ನು ಅಗೆಯಲಾಗಿದೆ. ಈ ಒಂದು ಭೂಮಿಯಲ್ಲಿ ಎಷ್ಟು ಅಗೆದರೂ ಸಹಿತ ಅಷ್ಟರ ಪ್ರಮಾಣದಲ್ಲಿ ಕಲ್ಲುಗಳು ಸಹಿತ ಈಗ ಸಿಗ್ತಾ ಇರುವಂಥದ್ದು. ಈ ಒಂದು ಕಲ್ಲುಗಳಿಗೆ ಇಲ್ಲಿರುವಂಥ ಕಾರ್ಮಿಕರು ಶೇಪ್ ಕೊಡೋ ಮೂಲಕ ಬೇರೆ ಕಡೆ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಒಂದು ರೀತಿ ಕಣ್ಣುಮುಚ್ಚಿಕೊಂಡು ಕೂತಿದ್ದಾರೆ. ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಜೊತೆಗೆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಇನ್ನುವರೆಗೆ ಮಾಡ್ತಾಯಿಲ್ಲ. ಹೀಗಾಗಿ ರಾಜಾರೋಷವಾಗಿ ಈ ಒಂದು ಶಿರ್ವಾಳ, ಅಣಬಿ ಬೇರೆ ಬೇರೆ ಭಾಗದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, ಟಿವಿ9 ಯಾದಗಿರಿ. ಈ ಕಲ್ಲು ಗಣಿಗಾರಿಕೆ ಬಗ್ಗೆ ಮಾಹಿತಿ ಇದ್ರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮಾಹಿತಿ ನೀಡಿದ್ದೀವಿ ಅಂತ ಶಹಾಪುರ ತಹಶೀಲ್ದಾರ್ ಸಿದ್ದಾರೂಢ ಬನ್ನಿಕೊಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಈಗ ತಾವು ಹೇಳ್ದಂಗೆ ಅದು ನಡೀತಾ ಇದೆ ಅಂತೇಳಿ ನಮಗೆ ಕಂಪ್ಲೇಂಟ್ಸು ಬಂದಿದ್ದಾವೆ. ಕಂಪ್ಲೇಂಟ್ಸ್ ಬೇಸ್ ಮೇಲೆ ನಾವು ಯಾವ ಸರ್ವೆ ನಂಬರ್, ಪರ್ಟಿಕ್ಯುಲರ್ ಸರ್ವೆ ನಂಬರ್ಗಳಿಗೆ ನಾವು ಇಂಡಿವಿಜುವಲ್ ನೋಟಿಸ್ ಕೊಟ್ಟು ನಾವು ಹಿಯರಿಂಗ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಿದ್ದೀವಿ, ಈಗ ಆಲ್ರೆಡಿ ನಾ ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋಗಲ್ಲ, ನಾ ಬಂದ ಮೇಲೆ ಯಾವುದು ಹೊಸದು ಯಾವುದು ಹೋಗಿಲ್ಲ. ಬಟ್ ಅದನ್ನು ನಾವು ಗಮನಕ್ಕೆ ಬಂದ ತಕ್ಷಣ ನಾನು ಮೈನ್ಸ್ ಅವ್ರಿಗೆ ಮಾತಾಡಿ ಮೈನ್ಸ್ ಅವ್ರಿಗೂ ಲೆಟರ್ ಮಾಡಿದ್ದೀವಿ. ಮೈನ್ಸ್ ಅವ್ರು ಇಮಿಡಿಯೇಟ್ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡಿದ್ದಾರೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದೇನಾದರೂ ಅವ್ರು ಪರ್ಮಿಷನ್ ತೊಗೊಳ್ಳದೆ ಮಾಡಿದ್ರು ಅಂತಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಒಂದೇದು. ಎರಡನೇದು, ಮತ್ತು ಅದು ಯಾವ ಬೇಸ್ ಮೇಲೆ ಅವರು ತೆಗೆದಿದ್ದಾರಲ್ಲ ಅದಕ್ಕೆಲ್ಲ ಪರ್ಟಿಕ್ಯುಲರಾಗಿ ನೀವು ಮೈನ್ಸಿಂದ ರಾಯಲ್ಟಿ ಏನು ಫೀಸ್ ಇರ್ತೈತಲ್ಲ, ಫೈನ್ ಇರ್ತೈತಲ್ಲ, ಅದನ್ನು ನೀವು ಕಟ್ಸ್ಕೋಬೇಕಂತ ಹೇಳಿದ್ದೀನಿ. ನಿನ್ನೆ ಬಂದು ವಿಸಿಟು ಮಾಡ್ಕೊಂಡು